Hi, hello, ಹೇಗಿದ್ದೀರಾ ಮಕ್ಕಳೇ? I hope you all are keeping great. Welcome to PW Kannada and welcome to the most important video, that is most important zoology chapters for your NEET 2024. ಸೊ ನಾನು ನಿಮ್ಮ ವಿಂಧ್ಯ ಮ್ಯಾಮ್ ಇವತ್ತು ಕ್ವಿಕ್ ಆಗಿ ಯಾವ್ದೆಲ್ಲ ಆ ಝಾಲಜಿ ಚಾಪ್ಟರ್ಸ್ ಅನ್ನ ನೀವು ಕಲ್ತ್ಕೊಂಡು ಹೋಗ್ಬೇಕು ನೀಟ್ 2024 ಗೆ, ಯಾವ ಪ್ರಯಾರಿಟಿಯಲ್ಲಿ ನೀವು ಚಾಪ್ಟರ್ಸ್ ಅನ್ನ ಕಲ್ತ್ಕೊಂಡು ಹೋಗ್ಬೇಕು ನಿಮ್ಮ ನೀಟ್ ಎಕ್ಸಾಮಿಗೆ ಅಂತ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಕ್ಲಾಸ್ 11th ಅಂದ್ರೆ ನಿಮ್ಮ ಫಸ್ಟ್ PUC ಯ ಯಾವ ಚಾಪ್ಟರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯೋರ್ ನೀಟ್ 2024 ಅಂತ ಡಿಸ್ಕಸ್ ಮಾಡುವ. ಸೊ ಆನಿಮಲ್ ಕಿಂಗ್ಡಮ್ ಮತ್ತೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಅನ್ನ ನೀವು ಫಸ್ಟ್ ಗೆ ಕಲ್ತ್ಕೊಂಡು ಹೋಗಿ, ಯಾಕಂದ್ರೆ ಈ ಚಾಪ್ಟರ್ಸ್ ಇಂದ ಲಾಸ್ಟ್ ಇಯರ್ ದಟ್ ಇಸ್ ನೀಟ್ 2023 ಅಲ್ಲಿ 3 ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ ಈಚ್. ಸೊ ದೀಸ್ 2 ಚಾಪ್ಟರ್ಸ್ ಆರ್ ದ ಹೈ weightage chapter ಅಥವಾ important chapter for your NEET 2024. So after studying these 2 chapters, then study human physiology chapter. So human physiology ಅಲ್ಲಿ digestion absorption chapter ಡಿಲೀಟ್ ಆಗಿದೆ ಅಲ್ವಾ? ಸೊ ಉಳಿದಂತಹ ಚಾಪ್ಟರ್ಸ್ ಅನ್ನ ನೀವು ಹೇಗೆ ಅಥವಾ ಯಾವ ಚಾಪ್ಟರ್ಸ್ ಅನ್ನ ಫಸ್ಟ್ ಕಲಿಬೇಕು ಅಂತ ಹೇಳಲಿಕ್ಕಿದ್ದೇನೆ. ಸೊ ಫಸ್ಟ್ 2 ಇಂಪಾರ್ಟೆಂಟ್ ಚಾಪ್ಟರ್ಸ್ ಆರ್ ಅನಿಮಲ್ ಕಿಂಗ್ಡಮ್ ಅಂಡ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ನೆಕ್ಸ್ಟ್ ಹ್ಯೂಮನ್ ಫಿಸಿಯಾಲಜಿ ಚಾಪ್ಟರ್ಸ್ ಯಾವ್ದನ್ನ ಕಲ್ಕೊಂಡು ಹೋಗ್ಬೇಕು ಫಸ್ಟ್ ಗೆ ಅಂತ ಕೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಸೊ ಇದು ಹೈ ಪ್ರಯಾರಿಟಿ ಅಥವಾ ಹೈ ವೇಟೇಜ್ ಚಾಪ್ಟರ್, ಯಾಕಂದ್ರೆ ಈ ಚಾಪ್ಟರ್ ಇಂದ ಲಾಸ್ಟ್ ಇಯರ್ 3 ಕ್ವೆಶನ್ಸ್ ಬಂದಿದೆ. ಸೊ ಈ ಸಲ ಡೈಜೆಷನ್ ಅಬ್ಸಾರ್ಪ್ಷನ್ ಚಾಪ್ಟರ್ ಇಂದ ಡಿಲೀಟ್ ಆಗಿರೋ ಕಾರಣ ಈ ಚಾಪ್ಟರ್ ಇಂದ ಜಾಸ್ತಿ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್. 3 ರಿಂದ 4 ಕ್ವೆಶನ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ವಾ? ಬಾಡಿ ಫ್ಲೂಯಿಡ್ಸ್ ಇಂದ 3, ಈ ಚಾಪ್ಟರ್ ಇಂದ 3. ಹಾಗೆ the next important is chemical coordination and integration. 3 questions you can expect. So which are the most important top 5 zoology class 11th chapters? Yavudu important NEET 2024 ಗೆ ಅಂತ ಕೇಳಿದ್ರೆ animal kingdom, structural organization in animals and human physiology chapters like body fluids and circulation, locomotion and movement, chemical coordination and integration. Okay, nantra which chapter should be studied next? ಸೊ ನೆಕ್ಸ್ಟ್ ನೀವು ಬಯೋಮಾಲಿಕ್ಯೂಲ್ಸ್ ಅನ್ನ ಕಲ್ತ್ಕೊಂಡು ಹೋಗಿ, ಯಾಕಂದ್ರೆ ಲಾಸ್ಟ್ ಇಯರ್ 2 ಕ್ವೆಶನ್ ಬಂದ್ರೆ ಅದಕ್ಕೂ ಮುಂಚೆ 4 ಕ್ವೆಶನ್ಸ್ ಬರ್ತಾ ಇತ್ತು, ಇನ್ನು ಜಾಸ್ತಿ ಕ್ವೆಶನ್ಸ್ ಬರ್ತಾ ಇತ್ತು. ಸೊ ದಿಸ್ ಇಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಬಯೋಮಾಲಿಕ್ಯೂಲ್ಸ್. ಸೊ ಆಫ್ಟರ್ ಬಯೋಮಾಲಿಕ್ಯೂಲ್ಸ್ ದೆನ್ ಸ್ಟಡಿ excretory products and their elimination, breathing and exchange of gases, neural control and coordination. ಸೊ ಇಲ್ಲಿಂದ 2 ರಿಂದ 1 ಕ್ವೆಶನ್ ಅನ್ನ 1 to 2 questions you can expect from these last 3 human physiology chapters. Okay, so what should be the priority of studying class 11 standard chapters? Animal kingdom. Next is structural organization in animals. Nantra next priority is body fluids and circulation, locomotion and movement, chemical coordination and integration, and then the priority should be given to biomolecules. ನಂತರ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಅಂಡ್ ದರ್ ಎಲಿಮಿನೇಷನ್, ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ಸ್ವಲ್ಪ ಆಚೀಚೆ ಆಗ್ಬೋದು, ಬಟ್ ದಿಸ್ ಇಸ್ ದ ಪ್ರಯಾರಿಟಿ ಆಫ್ ದ ಚಾಪ್ಟರ್ಸ್ ದಟ್ ಯು ಹ್ಯಾವ್ ಟು ಸ್ಟಡಿ ಫಾರ್ ಯೋರ್ NEET 2024 ಇನ್ ಕ್ಲಾಸ್ 11th ಸಿಲೆಬಸ್. ನಂತರ ಸೆಕೆಂಡ್ PUC ಅಂದ್ರೆ ಕ್ಲಾಸ್ 12 ಸ್ಟ್ಯಾಂಡರ್ಡ್ ಅಲ್ಲಿ ಸಿಲೆಬಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಕೇಳಿದ್ರೆ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಗಿವನ್ ಟು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್. This is first priority, and similar priority is been given to biotechnology principles and processes. So ಇದೆರಡು ಹೈ ವೇಟೇಜ್ ಚಾಪ್ಟರ್. 3 ರಿಂದ 4 ಕ್ವೆಶನ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಇವನ್ ಜಾಸ್ತಿ ಕ್ವೆಶನ್ಸ್ ಸಹ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಚಾಪ್ಟರ್ಸ್ ಇಂದ. ನಂತರ ವಿಚ್ ಇಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಕೇಳಕ್ ಹೋದ್ರೆ ಆಫ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಂಡ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇಸ್ ಹ್ಯೂಮನ್ ರಿಪ್ರೊಡಕ್ಷನ್ ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್. ಹ್ಯೂಮನ್ ರಿಪ್ರೊಡಕ್ಷನ್ ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್. ಓಕೆ, 3 ಕ್ವೆಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರಮ್ ಈಚ್ ಆಫ್ ದಿಸ್ ಚಾಪ್ಟರ್. ಅಂಡ್ ದೆನ್ ದ 5th ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂದ್ರೆ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. 2 ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಈ ಚಾಪ್ಟರ್ ಇಂದ. ಅಂಡ್ ದ ಲೀಸ್ಟ್ ಪ್ರಯಾರಿಟಿ ಇಸ್ ಬೀನ್ ಗಿವನ್ ಟು ಎವಲ್ಯೂಷನ್ ಚಾಪ್ಟರ್, ಯಾಕಂದ್ರೆ ಇಲ್ಲಿಂದ ಒಂದೇ ಕ್ವೆಶನ್ ಅನ್ನ ಕೇಳಿದ್ದಾರೆ ಲಾಸ್ಟ್ ಇಯರ್. ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಯಾರಿಟಿ. ಸೊ ಕ್ಲಾಸ್ 12 ಅಂದ್ರೆ ಸೆಕೆಂಡ್ PUC ಯಾವ ಚಾಪ್ಟರ್ಸ್ ಅನ್ನ ಹೇಗೆ ನಾವು ಕಲಿಬೇಕು ಅಂತ ನೀವು ಕೇಳಿದ್ರೆ it's going to be starting from human health and disease, biotechnology principles and processes, followed by human reproduction and reproductive health, and then
application, biotechnology and its application, and the last priority should be given to evolution chapter. Okay, so idu important chapters of both your 11th as well as 12th, andre first PUC and second PUC are important chapters for your NEET 2024 exam. So hopefully this video was helpful. So let's meet in the next class, next video. Until then, bye bye.